ಶಾದಿ.ಕಾಮ್ನಲ್ಲಿ ಪರಿಚಿತನಿಂದಲೇ ಧೋಖಾ ಆಗಿದೆ. ಮದುವೆಗೂ ಮೊದಲೇ ಲಕ್ಷ ಖರ್ಚು ಮಾಡಿಸಿದ್ದಂತ ಖದೀಮ ಜಡ್ಜ್ ಪರೀಕ್ಷೆ ಬರೆದಿದ್ದೀನಿ, ಜಡ್ಜ್ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ಬೆಂಗಳೂರಿನ ಉದ್ಯಮಿ ಪುತ್ರಿಗೆ ಗಾಳ ಹಾಕಿದಂತ ವಂಚಕ ಶಾದಿ.ಕಾಮ್ನಲ್ಲಿ ಫೇಕ್ ಪ್ರೊಫೈಲ್ ಅಪ್ಲೋಡ್ ಮಾಡಿದ್ದಂತೆ. ಪ್ರದೀಪ್ ಸೊಲೊಮನ್ ಎಂಬ ಹೆಸರಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದ. ಫೇಕ್ ಪ್ರೊಫೈಲ್ ಸೃಷ್ಟಿ ಮಾಡಿ ಮದುವೆ ಆಗೋದಾಗಿ ಧೋಖಾ ಮಾಡಿದ್ದಾನೆ. ಇದು ಸಿಲಿಕಾನ್ ಸಿಟಿಯಲ್ಲಿ ನಡೆದಿರೋ ಘಟನೆ. ಬೆಂಗಳೂರಿನ ಉದ್ಯಮಿ ಪುತ್ರಿಗೆ ಗಾಳ ಹಾಕಿ ಈ ರೀತಿಯಾಗಿ ವಂಚಿಸಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇದು ಶಾದಿ.ಕಾಮ್ ಅನ್ನುವಂಥ ಒಂದು ಆ್ಯಪ್ ಏನಿರುತ್ತೆ, ಇದರಲ್ಲಿ ವೆಬ್ಸೈಟ್ ಏನಿರುತ್ತೆ, ಇದರಲ್ಲಿ ಆಗಿರುವಂಥ ಒಂದು ಪ್ರಕರಣ. ಮದುವೆಗೂ ಮೊದಲೇ ಲಕ್ಷ ಹಣ ಖರ್ಚು ಮಾಡಿಸಿದ್ದಾನಂತೆ. ಜಡ್ಜ್ ಪರೀಕ್ಷೆ ಬರೀತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಜಡ್ಜ್ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ಬೆಂಗಳೂರಿನ ಉದ್ಯಮಿ ಪುತ್ರಿಗೆ ಈ ರೀತಿಯಾಗಿ ಗಾಳ ಹಾಕಿ ಜಡ್ಜ್ ಎಕ್ಸಾಮ್ ಬರೀತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಜಡ್ಜ್ ಆಗ್ತೀನಿ ಅಂತ ಹೇಳಿ ಲಕ್ಷ ಹಣ ಖರ್ಚು ಮಾಡಿಸಿರುವಂಥದ್ದು. ಶಾದಿ.ಕಾಮ್ನಲ್ಲಿ ರೀತಿಯಾಗಿ ಫೇಕ್ ಪ್ರೊಫೈಲ್ ಅನ್ನು ಅಪ್ಲೋಡ್ ಮಾಡಿರುವಂಥದ್ದು. ಪ್ರದೀಪ್ ಸೊಲೊಮನ್ ಎಂಬ ಹೆಸರಲ್ಲಿ ಪ್ರೊಫೈಲ್ ಈ ರೀತಿಯಾಗಿ ಫೇಕ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ರೀತಿಯಾಗಿ ಧೋಖಾ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಗೊತ್ತಾಗ್ತದೆ. 2025ರ ಡಿಸೆಂಬರ್ನಲ್ಲಿ ಶಾದಿ.ಕಾಮ್ನಲ್ಲಿ ಪರಿಚಯ ಆಗಿತ್ತು. ಪ್ರೊಫೈಲ್ ನೋಡಿ ಸಂಪರ್ಕ ಮಾಡಿದ್ದಂತ ಉದ್ಯಮಿ ಕುಟುಂಬ, ನಾನು PhD ಮಾಡಿದ್ದೀನಿ, ವಕೀಲ, ಜಡ್ಜ್ ಪರೀಕ್ಷೆ ಬರೆದಿದ್ದೀನಿ ಅಂತ ಮೋಸ ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ. ನಾನು ಜಡ್ಜ್ ಆಗೇ ಆಗ್ತೀನಿ ಅಂತ ಹೇಳಿ ನಂಬಿಸಿದ್ದಾನೆ. ಅದಾದ ನಂತರ ವಂಚಿಸಿದ್ದಾನೆ. ಮೈಸೂರು ಮೂಲದ ಪ್ರದೀಪ್ ಜೊತೆಗೆ ವಿವಾಹಕ್ಕೆ ಸಮ್ಮತಿ, ನಂತರ ಮದುವೆ ಫಿಕ್ಸ್ ಮಾಡಿದಂತ ಉದ್ಯಮಿ ಕುಟುಂಬಸ್ಥರು ಬಾಡಿಗೆಯ ಮನೆ ತೋರಿಸಿ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಮೈಸೂರಿನ DTS ರಾವ್ ಲೇಔಟ್ನಲ್ಲಿ ಮನೆ ಮಾಡಿದ್ದಂಥದ್ದು. ಮನೆ ಬಾಡಿಗೆಗೆ ತಗೊಂಡು ನನ್ನ ಸ್ವಂತ ಮನೆ ಅಂತ ಹೇಳಿ ತೋರಿಸಿದ್ದಾನೆ, ಸುಳ್ಳು ಹೇಳಿದ್ದಾನೆ. ಮೈಸೂರಿನಲ್ಲಿ 3 ಎಕರೆ ಜಮೀನಿದೆ, ಐಷಾರಾಮಿ ಮನೆ ಇದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾನೆ. ಆರೋಪಿ ಮಾತನ್ನ ನಂಬಿ ಸಂಬಂಧ ಬೆಳೆಸಿದಂತ ಉದ್ಯಮಿ ಕುಟುಂಬಸ್ಥರು ಡೈಮಂಡ್ ರಿಂಗ್ ಕೊಟ್ಟು ಅದ್ಧೂರಿಯಾಗಿ ನಿಶ್ಚಿತಾರ್ಥ ಕೂಡ ಫಿಕ್ಸ್ ಆಯಿತು. ಈಗ ಇಷ್ಟೆಲ್ಲ ಆಗಿದೆ. ಮೈಸೂರಿನಲ್ಲಿ ಸ್ವಂತ ಮನೆ ಇದೆ, ಐಷಾರಾಮಿ ಲೈಫ್ ಸ್ಟೈಲ್ ಇದೆ, ರಾಯಲ್ ಆಗಿ ಬದುಕ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಜಡ್ಜ್ ಆಗ್ತೀನಿ, ಜಡ್ಜ್ ಎಕ್ಸಾಮ್ ಬರೆದಿದ್ದೀನಿ, ಈ ರೀತಿಯಾಗಿ ಮಕ್ಮಲ್ ಟೋಪಿ ಹಾಕಿರುವಂಥದ್ದು ಒಂದು ಕುಟುಂಬಸ್ಥರಿಗೆ. ಅದಾದ ನಂತರ ಹುಡುಗ ಚೆನ್ನಾಗಿದ್ದಾನೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ಅಥವಾ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ವೆಲ್ ಸೆಟಲ್ಡು, ಅದರಲ್ಲೂ ಕೂಡ ಜಡ್ಜ್ ಅಂತಂದರೆ ಅದು ಸಣ್ಣ ಮಾತಲ್ಲ. ಹಾಗಾಗಿ ಎಲ್ಲೊಂದು ರೀತಿಯಾಗಿ ನಂಬೋದು ಅಥವಾ ಮದುವೆ ಮಾಡಿಕೊಟ್ರೆ ಸೆಟ್ಲ್ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಿಂದ ಅಥವಾ ಒಂದು ಉದ್ದೇಶದಿಂದ ಕುಟುಂಬಸ್ಥರು ಒಪ್ಕೊಂಡಿದ್ದಾರೆ. ಅದಾದ ನಂತರ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಕೂಡ ಆಗುತ್ತೆ. ಡೈಮಂಡ್ ರಿಂಗ್ ಕೊಟ್ಟು ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡ್ತಾರೆ. ಅದಾದ ನಂತರ ಗೊತ್ತಾಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಫೇಕ್ ಅಂತ ಹೇಳಿ. ಇದು ಶಾದಿ.ಕಾಮ್ನಲ್ಲಿ ನಡೆದಿರುವಂಥ ಒಂದು ವಂಚನೆ. ಬಾಡಿಗೆಯ ಮನೆ ತೋರಿಸಿ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಟೋಟಲಿ ಸಿನಿಮಾಗಳಲ್ಲಿ ಮಾಡ್ತಾರಲ್ಲ ಆ ರೀತಿಯಾಗಿ ಅನಿಸ್ತಾ ಇದೆ ನೋಡಿ, ಹಾಗೆ ಇದೆ ಸ್ಟೋರಿ ಕೂಡ. ಹಾಗಾಗಿ ಶಾದಿ.ಕಾಮ್ ಇರ್ಬೋದು ಅಥವಾ ಈ ಮದುವೆಗಳಿಗೆ ಅಥವಾ ಪ್ರಪೋಸಲ್ಗಳಿಗೆ ಇಂಥ ಆ್ಯಪ್ಗಳು, ಇಂಥ ವೆಬ್ಸೈಟ್ಗಳನ್ನು ನಂಬೋ ಮುನ್ನ ಇಷ್ಟೆಲ್ಲ ನಾವು ಪರಿಶೀಲನೆ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಮ್ಮೆ ನಿಶ್ಚಿತಾರ್ಥದ ನಂತರ ಶುರುವಾಗಿತ್ತು ಅಸಲಿ ವರಸೆ. ಎಂಗೇಜ್ಮೆಂಟ್ ಆಗ್ತಿದ್ದಂತೆ ಶುರುವಾಗಿತ್ತು ಡಿಮ್ಯಾಂಡ್ಗಳು. ಬೆಂಗಳೂರಿನಲ್ಲೊಂದು ಸ್ವಂತ ಮನೆ, ಓಡಾಡಲಿಕ್ಕೆ ಕಾರು, KG ಚಿನ್ನ, ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ಧೂರಿ ಮದುವೆ, ಮೈಸೂರಿನ ಸ್ಟಾರ್ ಹೋಟೆಲ್ನಲ್ಲಿ ರಿಸೆಪ್ಷನ್ ಆಗಬೇಕು, ಇದೆಲ್ಲ ಬೇಡಿಕೆ ಇಟ್ಟಿದ್ದಂತಿದ್ದು. ಹುಡುಗಿ ಮನೆಯವರಿಗೆ ಸಾಲು ಬೇಡಿಕೆ ಇಟ್ಟಿದ್ದ. ಮಗಳಿಗಾಗಿ ಕೇಳಿದ್ದಕ್ಕೆಲ್ಲದಕ್ಕೂ ಕೂಡ ಓಕೆ ಅಂದಿದ್ದಾರೆ ಫ್ಯಾಮಿಲಿಯವರು. ಮದುವೆಗೂ ಮುನ್ನ ಪ್ರದೀಪ್ಗೆ 20 ಲಕ್ಷ ಕೊಟ್ಟಿದ್ದಂತಹ ಉದ್ಯಮಿ ಮಗಳು ಅಳಿಯನಿಗಾಗಿ ಮನೆ, ಕಾರು ಎಲ್ಲವೂ ಕೂಡ ಖರೀದಿ ಮಾಡಿರ್ತಾರೆ ಹುಡುಗಿ ಮನೆಯವರು. ಹೀಗೆ ನಿಶ್ಚಿತಾರ್ಥ ಆಗತ್ತೆ. ಅದಾದ ನಂತರ ಇನ್ನು ಅಸಲಿ ಆಟ ಶುರು ಮಾಡ್ತಾನೆ. ಅಂತಂದ್ರೆ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಬೇಕು, ಓಡಾಡಕ್ಕೆ ಒಳ್ಳೆ ಹೈಫೈ ಕಾರ್ ಬೇಕು, ಚಿನ್ನ ಬೇಕು, ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಡಿ, ಒಂದು ಸ್ಟಾರ್ ಹೋಟೆಲ್ನಲ್ಲಿ ರಿಸೆಪ್ಷನ್ ಮಾಡಿಕೊಡಿ, ಎಲ್ಲವೂ ಕೂಡ ಬೇಡಿಕೆಗಳನ್ನೇ ಇಡ್ತಾನೆ. ಅದಾದ ನಂತರ ಹುಡುಗಿ ಮನೆಯವರು ಪಾಪ ಒಪ್ಕೊಳ್ತಾರೆ, ಮಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಒಪ್ಕೊಳ್ತಾರೆ. ಸಾಲು ಬೇಡಿಕೆ ಇಟ್ಟಿದ್ದಂಥ ಮಗಳಿಗಾಗಿ ಎಲ್ಲದಕ್ಕೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಓಕೆ ಅಂತಾರೆ. ಮದುವೆಗೂ ಮುನ್ನ ಪ್ರದೀಪ್ಗೆ 20 ಲಕ್ಷ ಕೊಟ್ಟಿದ್ದಾರಂತೆ. ಮಗಳು ಅಳಿಯನಿಗಾಗಿ ಮನೆ, ಕಾರ್ ಎಲ್ಲವೂ ಕೂಡ ಖರೀದಿ ಮಾಡ್ಕೊಳ್ತಾರೆ. ಇನ್ನೇನು ಮದುವೆ ಆಗೋದಷ್ಟೇ ಬಾಕಿ ಅನ್ನುವಂಥದ್ದು ಅವರ ಒಂದು ನಂಬಿಕೆ. ಹಾಗಾಗಿ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡಿದ್ರು. ಮದುವೆ ಕಾರ್ಡ್ ಹಂಚಿದ ಮೇಲೆ ಅಸಲಿ ಮುಖ ಈಗ ಬಯಲಾಗಿದೆ. ಮಗಳ ಮದುವೆ ಎಂದು ಎಲ್ಲೆಡೆ ಆಮಂತ್ರಣ ಕೊಟ್ಟಿದ್ದಂತ ಉದ್ಯಮಿ, ಇದೇ ವೇಳೆ ಉದ್ಯಮಿ ಮನೆಗೆ ಬಂದಿದ್ದಂತ ಮೈಸೂರಿನ ವ್ಯಕ್ತಿ ಹುಡುಗಿ ಮನೆ ಬಂದಿದ್ದ. ಮೈಸೂರು ಮೂಲದ ಇಮ್ರಾನ್ ಪ್ರದೀಪ್ ಪುರಾಣ ಬಿಚ್ಚಿಟ್ಟಿದ್ದ. ಮೈಸೂರಿನ ಇಮ್ರಾನ್ ಮದುವೆ ಹೆಸರಲ್ಲಿ ವಂಚಿಸಿದ್ದ. ಹೀಗಂತ ಹೇಳಿ ಉದ್ಯಮಿಗೆ ತಿಳಿಸಿದ್ದ. ಇಮ್ರಾನ್ ಜೊತೆಗೆ ಮೈಸೂರಿಗೆ ತೆರಳಿದ್ದಂತ ಬೆಂಗಳೂರಿನ ಉದ್ಯಮಿ ಪ್ರದೀಪ್ ಬಾಡಿಗೆ ಮನೆ ವಾಸ, ಜಡ್ಜ್ ಹುದ್ದೆಯ ಸತ್ಯ ಎಲ್ಲವೂ ಕೂಡ ಈಗ ಬಟಾಬಯಲಾಗಿದೆ.
ವಂಚನೆ ಬಗ್ಗೆ ಆಡುಗೋಡಿ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಆಡುಗೋಡಿ ಪೊಲೀಸರಿಂದ ಆರೋಪಿಗಳ ಬಂಧನ ಕೂಡ ಆಗಿದೆ. ಪ್ರದೀಪ್ ಹಾಗೂ ಆತನ ತಾಯಿ ಕಲಾವತಿ ಇಬ್ಬರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಹೀಗೆ ಮಗಳ ಮದುವೆಗೋಸ್ಕರ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ರು. ಲಕ್ಷ ಲಕ್ಷ ಕೊಟ್ಟು ಕಾರ್ ಇರ್ಬೋದು, ಮನೆ ಇರ್ಬೋದು ಖರೀದಿ ಮಾಡುವಂಥದ್ದು, ಪ್ಯಾಲೇಸ್ ಗ್ರೌಂಡ್ನ ಬುಕ್ ಮಾಡಿರುವಂಥದ್ದು ರಿಸೆಪ್ಷನ್ಗೋಸ್ಕರ ಅಥವಾ ಮದುವೆಗೋಸ್ಕರ. ಅದಾದ ನಂತರ ಈ ರೀತಿಯಾಗಿ ಆಮಂತ್ರಣ ಪತ್ರಿಕೆಗಳು ಕೂಡ ಹಂಚಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಇದೀಗ ಈ shaadi.com ಅಥವಾ ಈ ಒಂದು ಮದುವೆ ಪ್ರಪೋಸಲ್ಗಳನ್ನು ಒಪ್ಕೊಳ್ಳುವಂಥದ್ದು, ಈ ರೀತಿಯಾಗಿ ವೆಬ್ಸೈಟ್ಗಳನ್ನು ನಂಬಲೇಬಾರ್ದು ಅಥವಾ ನಂಬ ಮುನ್ನ ನಾವು ಎಷ್ಟು ಅಲರ್ಟ್ ಆಗಿರಬೇಕು ಅನ್ನೋಂಥದ್ದಕ್ಕೆ ಇದೀಗ ಈ ಒಂದು ಘಟನೆ ಸಾಕ್ಷಿ ಅಂತ ಅನಿಸ್ತಾ ಇದೆ. ಏನಾಗಿರೋದು ಈ ಒಂದು ಘಟನೆಯಲ್ಲಿ? ಪ್ರದೀಪ್ ಅನ್ನೋರು ಯಾರು ಅಥವಾ ಇಮ್ರಾನ್ ಅನ್ನೋಂತ ಯಾರು, ಏನ್ ಮಾಡ್ತಿದ್ರು ಇವರೆಲ್ಲ ಅಂತ? ಖಂಡಿತ ಅಂದ್ರೆ ಈ shaadi.com ನಲ್ಲಿ ಪರಿಚಯ ಆಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ದೊಡ್ಡ ಮಟ್ಟದ ವಂಚನೆಯನ್ನ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆ ಪ್ರದೀಪ್ ಅನ್ನೋ ವ್ಯಕ್ತಿ ಹಾಗೂ ಆತನ ತಾಯಿಯನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿ ಅವರನ್ನ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖ ವಿಚಾರ ಅಂತ ಅಂದ್ರೆ ಈ ಪ್ರದೀಪ್ ಏನಿದ್ದಾನೆ ಒಂದು ಪ್ರೊಫೈಲ್ ಅನ್ನ ಒಂದು shaadi.com ನಲ್ಲಿ ಹಾಕಿರ್ತಾನೆ. ಜೊತೆಗೆ ಅಲ್ಲಿ ಯಾವಾಗ ಈ ತರದ ಪ್ರೊಫೈಲ್ ನೋಡಿ ಈತ ಅಡ್ವೊಕೇಟ್ ಅಂತ ಗೊತ್ತಾಗುತ್ತೋ, ವೆಲ್ ಎಜುಕೇಟೆಡ್ ಅಂತ ಗೊತ್ತಾಗುತ್ತೋ, ನೋಡಕ್ಕೂ ಕೂಡ ಚೆನ್ನಾಗಿರ್ತಾನೆ ಅಂತ ಹೇಳಿ ಮಗಳ ಮದುವೆಗಾಗಿ ಉದ್ಯಮಿ ಏನ್ ಮಾಡ್ತಾನೆ, ಆತನನ್ನ ಪರಿಚಯ ಮಾಡ್ಕೊಂಡು ನಂತರವಾಗಿ ಆತನ ಬಗ್ಗೆ ಹಿನ್ನೆಲೆಯನ್ನ ಕೂಡ ಕೇಳ್ತಾನೆ. ಆದಂತ ಸಂದರ್ಭದಲ್ಲಿ ಆತ ನಾನು ಈಗಾಗಲೇ PhD ಮಾಡಿದೀನಿ, ಜೊತೆಗೆ ಜಡ್ಜ್ ಆಗ್ತೀನಿ, ಅದಕ್ಕೆ ಬೇಕಾಗಿರುವಂತ ಎಕ್ಸಾಮ್ ಕೂಡ ಬರ್ದಿದ್ವಿ, ಇಷ್ಟಲ್ಲೇ ನಾನು ಜಡ್ಜ್ ಕೂಡ ಆಗ್ತೀನಿ ಅಂತ ಹೇಳಿ ನಂಬ್ತಿದ್ದ. ಜೊತೆಗೆ ಕಳೆದ 2025 ಡಿಸೆಂಬರ್ ನಲ್ಲಿ ಈ ಒಂದು ಪರಿಚಯ ಆಗುತ್ತೆ. ನಂತರವಾಗಿ ಮೈಸೂರದ ಮೂಲ ಅಂತ ಹೇಳಿ ಆತ ಹೇಳ್ಕೊಂಡಿರ್ತಾನೆ. ನಂತರ ಒಂದು ಮದುವೆ ಫಿಕ್ಸ್ ಮಾಡೋದ್ರ ಬಗ್ಗೆ ಸಾಕಷ್ಟು ಒಂದು ತಯಾರಿನ ಉದ್ಯಮಿ ಕುಟುಂಬಸ್ಥರು ಕೂಡ ಮಾಡ್ಕೊಂಡಿರ್ತಾರೆ. ಜೊತೆಗೆ ಆತನ ಮೈಸೂರಿನಲ್ಲಿ ಇರುವಂತ ಜಾಗಕ್ಕೆ ಕರೆಸ್ಕೊಂತಾನೆ. ಒಂದು ಬಾಡಿಗೆ ಮನೆಯನ್ನ ತೋರಿಸಿ, ಇದು ನನ್ನ ಸ್ವಂತ ಮನೆ, ಜೊತೆಗೆ ಇಲ್ಲಿ ನನ್ಗೆ ಜಮೀನ್ ಇದೆ, ಜೊತೆಗೆ ಸಾಕಷ್ಟು ಸೈಟ್ಗಳಿದಾವೆ ಅಂತ ಹೇಳಿ ಮೈಸೂರಿನ DTS ರಾವ್ ಲೇಔಟ್ ನಲ್ಲಿ ಒಂದು ಐಷಾರಾಮಿ ಬಾಡಿಗೆನ ಪಡ್ಕೊಂಡಿರ್ತಾನೆ. ಅದು ನಂದೇ ಅಂತ ಕೂಡ ಆತ ಹೇಳ್ಕೊಂಡಿರ್ತಾರೆ. ಹೀಗಾಗಿ ಉದ್ಯಮಿ ಕುಟುಂಬಸ್ಥರು ಕೂಡ ಈತ ವೆಲ್ ಸೆಟಲ್ಡ್ ಆಗಿದ್ದಾನೆ, ಐಷಾರಾಮಿ ಮನೆ ಇದೆ, ಜೊತೆಗೆ ಜಡ್ಜ್ ಆಗಿ ಒಂದು ಎಕ್ಸಾಮ್ ಅನ್ನು ಕೂಡ ಬರ್ತಿದ್ದಾನೆ, ಜೊತೆಗೆ ಜಡ್ಜ್ ಕೂಡ ಆಗ್ತಾನೆ, ನಮ್ಮ ಅಂತಸ್ತಿಗೆ ಈತ ಸೂಟ್ ಆಗ್ತಾನೆ ಅಂತ ಹೇಳಿ ಮಗಳನ್ನ ಕೊಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆನ ಅಂದ್ರೆ ಮೊದಲಿಗೆ ನಿಶ್ಚಿತಾರ್ಥವನ್ನ ಮಾಡ್ಕೋಬೇಕು ಅಂತ ಹೇಳಿ ತಯಾರಿನ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಪ್ರದೀಪ್ ಅನ್ನೋನ್ಗೆ ಒಂದು ನಿಶ್ಚಿತಾರ್ಥ ಮಾಡಿರ್ತಾರೆ. ಅದು ಕೂಡ ಒಂದು ಡೈಮಂಡ್ ರಿಂಗ್ ಅನ್ನ ಕೊಟ್ಟು ಅದ್ದೂರಿಯಾಗಿ ನಿಶ್ಚಿತಾರ್ಥವನ್ನು ಕೂಡ ಫ್ಯಾಮಿಲಿಯವರು ಮಾಡ್ಕೊಂಡಿರ್ತಾರೆ. ಯಾವಾಗ ಈ ಒಂದು ಎಂಗೇಜ್ಮೆಂಟ್ ಆಗುತ್ತೋ ಅವಾಗ ಪ್ರದೀಪ್ ಏನಿದ್ದಾನೆ ಆತ ಅಸಲಿ ವರ್ತನೆನ ಶುರು ಮಾಡ್ತಾನೆ. ಯಾಕಂದ್ರೆ ಮದುವೆಗೆ ಸಂದರ್ಭದಲ್ಲಿ ನಂಗೆ ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆಯನ್ನ ಕೊಡಬೇಕು, ಜೊತೆಗೆ ಒಂದು ಫಾರ್ಚುನರ್ ಕಾರ್ ಕೊಡಬೇಕು, 1 kg ಚಿನ್ನ ಸೇರಿದಂತೆ ಒಂದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಒಂದು ಅದ್ದೂರಿಯಾಗಿ ಮದುವೆಯನ್ನ ಮಾಡ್ಕೊಡ್ಬೇಕು. ಅದಾದ ನಂತರವಾಗಿ ಮೈಸೂರಲ್ಲಿ ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ಅಲ್ಲೇ ಇರೋದ್ರಿಂದ ಮೈಸೂರಿನಲ್ಲಿ ಒಂದು ಸ್ಟಾರ್ ಹೋಟೆಲ್ ನಲ್ಲಿ ರಿಸೆಪ್ಷನ್ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರದೀಪ್ ಏನಿದ್ದಾನೆ ಆರೋಪಿ ಆತ ಕೇಳ್ಕೊಂಡಿರ್ತಾನೆ. ಜೊತೆಗೆ ಎಂಗೇಜ್ಮೆಂಟ್ ಆಗಿರುವಂತ ಹುಡುಗಿ ಏನಿದ್ದಾರೆ ಆಕೆಯನ್ನ ಸಾಕಷ್ಟು ಕೀಳ್ತನ ಮಾಡಿರ್ತಾನೆ. ಒಂದ್ ಕಡೆ ಉದ್ಯಮಿ ಕೂಡ ಮಗಳು ಆಸೆ ಅಂತೆ ಆಯ್ತು ಎಲ್ಲದಕ್ಕೂ ಒಪ್ಕೊಂಡಿರ್ತಾರೆ. ಅದೇ ರೀತಿಯಾದಂತ ತಯಾರಿನ ಮದುವೆಗೆ ಕಾರ್ಡನ್ನು ಕೂಡ ಹೊಡಿಸಿರ್ತಾರೆ. ನಂತರವಾಗಿ ತಮ್ಮ ಕುಟುಂಬಸ್ಥರಿಗೆ ಸಂಬಂಧಿಕರಿಗೆ ಕಾರ್ಡನ್ನು ಕೂಡ ಹಂಚಿರ್ತಾರೆ. ಆದ್ರೆ ಮದುವೆಗೆ ಇಷ್ಟು ಲಕ್ಷ ಖರ್ಚು ಮಾಡಿರ್ತಾರೆ. ಯಾಕಂದ್ರೆ ಈ ಆರೋಪಿ ಪ್ರದೀಪ್ ಹೇಳಿದಂತೆ ಎಲ್ಲಾ ರೀತಿಯಾದಂತ ಆತನ ಬೇಡಿಕೆ ಏನಿತ್ತು ಎಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಜೊತೆಗೆ ಬೆಂಗಳೂರಿನ ಒಂದು ಪ್ಯಾಲೇಸ್ ಗ್ರೌಂಡ್ ಅಂದ್ರೆ ಚಾಮರ ವಜ್ರದಲ್ಲಿ ರಿಸೆಪ್ಷನ್ಗೂ ಕೂಡ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿರ್ತಾರೆ. ರಿಸೆಪ್ಷನ್ ಹಾಲ್ಗೂ ಬುಕಿಂಗ್ ಅಂತ ಹೇಳಿ 6 ಲಕ್ಷ ದುಡ್ಡು, ಅದೇ ರೀತಿಯಾಗಿ ಅಡಿಗೆ ಭಟ್ರಿಗೆ, ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಎಲ್ಲಾ ಸೇರಿ ಆಲ್ಮೋಸ್ಟ್ ಒಂದು 60ಕ್ಕೂ ಹೆಚ್ಚು ಹಣವನ್ನ ಆಲ್ರೆಡಿ ಅಡ್ವಾನ್ಸ್ ರೂಪದಲ್ಲಿ ಉದ್ಯಮಿಯವರು ಕೂಡ ಕೊಟ್ಟಿರ್ತಾರೆ. ಯಾವಾಗ ಎಲ್ಲ ತಯಾರಾಗಿರುತ್ತೆ, ಜೊತೆಗೆ ಕಾರ್ಡನ್ನ ಹಂಚುವಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಬ್ರು ಈ ಉದ್ಯಮಿ ಏನಿದ್ದಾರೆ ಅವರು ಒಂದು ಕಾರ್ಡನ್ನ ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಮೈಸೂರು ಭಾಗದ ಒಬ್ಬ ಇಮ್ರಾನ್ ಅಂತ ಹೇಳಿ ಈ ಉದ್ಯಮಿ ಸ್ನೇಹಿತ ಇರ್ತಾನೆ. ಆತನ ಭೇಟಿಯಾದಂತ ಸಂದರ್ಭದಲ್ಲಿ ಪ್ರದೀಪ್ ವಿಚಾರವಾಗಿ ಇಲ್ಲೇ ಇರೋದು ಆತನು ಕೂಡ ನಮ್ಮ ಅಳಿಮಯ್ಯ ಅಂತ ಹೇಳಿ ಮಾತನಾಡಬೇಕಾದ್ರೆ ಆತನ ಫೋಟೋ ತೋರಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಅನುಮಾನ ಬರುತ್ತೆ. ಯಾಕಂದ್ರೆ ಈತನ ಎಲ್ಲೋ ನೋಡಿದ್ರಿ, ಹಿಂದೆ ಕೂಡ ಯಾವ್ದೋ ಒಂದು ಕೇಸಲ್ಲಿ ಈತ ಭಾಗಿಯಾಗಿದ್ದ ಅಂತ ಹೇಳಿ ಹೇಳ್ದಂತ ಸಂದರ್ಭದಲ್ಲಿ ಈ ಸ್ನೇಹಿತ ಹಾಗೂ ಉದ್ಯಮಿ ಇಬ್ರು ಕೂಡ ಆತನ ಬಗ್ಗೆ ಮತ್ತಷ್ಟು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಮೈಸೂರಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈತ ವಾಸವಾಗಿದ್ದಂತ ಐಷಾರಾಮಿ ಮನೆ ಏನಿತ್ತು ಅದನ್ನ ಬಾಡಿಗೆ ಪಡ್ಕೊಂಡಿರ್ತಾನೆ. ಆದ್ರೆ ಆ ಮನೆ ನಂದೇ ಅಂತ ಈ ರೀತಿಯಾಗಿ ಸುಳ್ಳನ್ನ ಹೇಳಿರ್ತಾನೆ. ಜೊತೆಗೆ ಯಾವಾಗ ನಂಬಿಸಿ ಈ ತರ ಒಂದ್ ಮೋಸ ಮಾಡೋದಕ್ಕೆ ಈತ ಪ್ಲಾನ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ವಾಪಸ್ ಬಂದಂತ ಉದ್ಯಮಿ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಡ್ತಾರೆ. ಅದಾದ ನಂತರವಾಗಿ ಆರೋಪಿ ಸೇರಿದಂತ ಆತನ ತಾಯಿನ ಕಲಾವತಿ ಏನಿದೆ ಇಬ್ಬರನ್ನ ಅರೆಸ್ಟ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಗಳನ್ನ ವಶಕ್ಕೆ ಪಡೆದು ಇದೀಗ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.